ವೀಕ್ಷಕರಿಗೆ ನಮಸ್ಕಾರ. ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ 29ನೆಯ ಪದ್ಯ. ಅದು ಕೂಡ ಬನವಾಸಿಯ ವರ್ಣನೆಗೆ ಸಂಬಂಧಪಟ್ಟದ್ದು. ಆ ಪದ್ಯ ಹೀಗಿದೆ: ಚಾಗದ ಭೋಗದ ಕರದ ಗೇಯದ ಗೊಟ್ಟಿಯ ಲಂಪಿ ನಿಂಪುಗಳ್ಗಾಗರವಾದ ಮಾನಸರೇ ಮಾನಸ ಅಂತವರಾಗಿ ಪುಟ್ಟಲೇನಾಗಿ ಒಮೇನೋ ತೀರ್ದಪುದೆ ತೀರದೊಡಮ್ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ವನವಾಸಿ ದೇಶದೋಳ್. ಇದನ್ನು ಹೀಗೆ ಬಿಡಿಸಿ ಓದಬಹುದು. ಚಾಗದ ಭೋಗದ ಅಕ್ಕರದ ಗೇಯದ ಒಟ್ಟಿಯ ಅಲಂಪಿನ ಇಂಪುಗಳಿಗೆ ಆಗರವಾದ ಮಾನಸರೇ ಮಾನಸ ಅಂಥವರಾಗಿ ಪುಟ್ಟಲೇನಾಗಿಯೂ ಮೇನೋ ತೀರ್ದಪುದೆ ತೀರದು ಆದೊಡಂ ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ಎಲ್ಲಿ ನಂದನದೋಳ್ ವನವಾಸಿ ದೇಶದೋಳು. ಪಂಪ ಇಲ್ಲಿ ಒಂದು ವಿಶೇಷವಾದ ವರ್ಣನೆಯನ್ನು ಮಾಡ್ತಾನೆ. ಮೊದಲು ಅದರ ಅರ್ಥವನ್ನು ನಾನು ಹೇಳ್ತೇನೆ. ಚಾಗ ಅಂದರೆ ತ್ಯಾಗ, ಭೋಗ ಅಂದರೆ ಸುಖ, ಆಮೇಲೆ ಅಕ್ಕರ ಅಂದರೆ ಅಕ್ಷರ, ಗೇಯ ಅಂದರೆ ಸಂಗೀತ ಗಾನ ಇತ್ಯಾದಿ. ಅವುಗಳ ಗೊಟ್ಟಿ ಅಂದರೆ ಅವುಗಳ ಗೋಷ್ಠಿ, ಇವುಗಳಿಗೆ ಮತ್ತು ಗೊಟ್ಟಿಯ ಅಲಂಪು ಇವುಗಳ ಮಾಧುರ್ಯಕ್ಕೆ, ಇಂಪುಗಳಿಗೆ ಆಗರವಾದ ಮನುಷ್ಯರೇ, ಆಗರವಾದವರು, ಆಶಯದಾತರಾದವರೇ ಮನುಷ್ಯರು. ಮಾನಸರೇ ಮಾನಸರು ಅಂಥವರೇ ಮನುಷ್ಯರು. ಅಂಥವರಾಗಿ ಪುಟ್ಟಲೇನಾಗಿಯೂ ಮೇನೋ ತೀರ್ದಪುದೆ ಅಂಥ ಒಂದು ಅವಕಾಶ, ಆ ರೀತಿಯ ಒಂದು ಬಹಳ ಶ್ರೇಷ್ಠವಾದಂತಹ ಹವ್ಯಾಸವನ್ನು ಉಳ್ಳಂತಹ ಮನುಷ್ಯರಾಗಿ ಹುಟ್ಟುವುದಕ್ಕೆ ಸಾಧ್ಯವೇ? ಸಾಧ್ಯ ಇಲ್ಲ, ಅಥವಾ ಸಾಧ್ಯ ಆಗುವುದಕ್ಕೂ ಬಹಳ ಅವಕಾಶ ಕಡಿಮೆ. ಒಂದು ವೇಳೆ ತೀರದೊಡಂ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ಅದು ಆಗಲಿಲ್ಲ ಅಂತಂದರೆ ಈ ಬನವಾಸಿಯಲ್ಲಿ ಅಥವಾ ಕರ್ನಾಟಕದಲ್ಲಿ ಮರಿದುಂಬಿಯಾಗಿ ಅಥವಾ ಕೋಗಿಲೆಯಾಗಿ ಪುಟ್ಟುವುದು, ಕೋಗಿಲೆಯಾಗಿ ಆದರೂ ಹುಟ್ಟಬೇಕು. ನಂದನದೋಳ್ ಕರ್ನಾಟಕದ ಅಥವಾ ಬನವಾಸಿಯ ನಂದನದಲ್ಲಿ, ಬನವಾಸಿ ದೇಶದಲ್ಲಿ. ಪಂಪ ಇಲ್ಲಿ ಬಹಳ ಮುಖ್ಯವಾದ ವಿಷಯಗಳನ್ನು ಹೇಳುತ್ತಾನೆ. ತ್ಯಾಗ, ಭೋಗ, ಆಮೇಲೆ ವಿಚಾರಗೋಷ್ಠಿ, ಅಕ್ಕರದ ಗೇಯದ ಗೋಷ್ಠಿ. ಈಗ ನಾವು ಯಾವುದನ್ನು ಸೆಮಿನಾರ್ ಅಂತ ಹೇಳ್ತೀವಲ್ಲ, ಅದು ಅಕ್ಕರದ ಗೇಯದ ಗೋಷ್ಠಿ ಅಥವಾ ಸಂಗೀತ ಗೋಷ್ಠಿ. ಆ ಸಂಗೀತ ಗೋಷ್ಠಿಗೆ, ಗೋಷ್ಠಿಯ ಅಲಂಪುಗಳಿಗೆ, ಅವುಗಳ ಮಾಧುರ್ಯಕ್ಕೆ, ಅಲಂಪಿನ ಇಂಪುಗಳಿಗೆ, ಆ ಮಾಧುರ್ಯದಿಂದ ಬರುವಂತಹ ಇಂಪುಗೆ ಆಗರವಾದ ಮನುಷ್ಯರೇ, ಆಗರವಾದ ಮಾನಸರೇ ಅಂದರೆ ಮನುಷ್ಯರಾದವರು ತ್ಯಾಗಮಯಿಗಳಾಗಿರಬೇಕು, ಭೋಗಿಗಳು ಕೂಡ ಆಗಿರಬೇಕು, ಅಂದರೆ ಸುಖವನ್ನು ಪಡೆಯುವವರಾಗಿರಬೇಕು. ಹಾಗೆಯೇ ಸಂಗೀತ ಗೋಷ್ಠಿ ಮತ್ತು ವಿಚಾರಗೋಷ್ಠಿಗಳಿಗೆ ಅವುಗಳಲ್ಲಿ ಒಲವುಳ್ಳವರು ಕೂಡ ಆಗಿರಬೇಕು. ಅವರನ್ನೇ ನಾನು ನಿಜವಾದ ಮನುಷ್ಯರು ಅಂತ ಹೇಳುವುದು. ಆದರೆ ಅಂತಹ ಮನುಷ್ಯರಾಗಿ ಹುಟ್ಟುವುದಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ. ಅನೇಕರು ಬಡವರಿರ್ಬೋದು, ಅವರು ವಿಚಾರಗೋಷ್ಠಿಗಳಿಗೆ ಹೋಗಲಿಕ್ಕಿಲ್ಲ. ಅನೇಕರು ಉದಾಸೀನರಾಗಿರ್ಬೋದು, ಅವರಿಗೂ ಇಷ್ಟ ಇಲ್ಲ. ಮನುಷ್ಯರಾಗಿ ಹುಟ್ಟಿದರೂ ಕೂಡ ಇವುಗಳೆಲ್ಲ ಅಂದರೆ ಈ ಸಂಗೀತ, ವಿಚಾರಗೋಷ್ಠಿ, ಇವು ಆಮೇಲೆ ಬೇರೆ ಬೇರೆ ಅಂದರೆ ಸುಖವನ್ನು ಅನುಭವಿಸುವುದು, ಇವೆಲ್ಲ ಅವರಿಗೆ ಇಷ್ಟ ಇಲ್ಲದಿರ್ಬೋದು. ಅಂಥವರು ಮನುಷ್ಯರಂದರೆ ಅವರೇ ಮನುಷ್ಯರು. ಒಂದು ವೇಳೆ ಅವರು ಆಗಿದ್ದರಿಂದ ಕೊನೆಯ ಪಕ್ಷ ಈ ಬನವಾಸ ದೇಶದಲ್ಲಿ ಮರಿದುಂಬಿಯಾಗಿ ಅಥವಾ ಕೋಗಿಲೆಯಾಗಿ ಹುಟ್ಟುವುದಕ್ಕಾದರೂ ಪುಣ್ಯ ಪಡೆದಿರಬೇಕು ಅಂತ ಹೇಳ್ತಾನೆ. ಈಗಿನ ನಮ್ಮ ಭಾಷೆಯಲ್ಲಿ ಹೇಳೋದಿದ್ರೆ ಇದು ಪಂಪನ ಸ್ಟೇಟಸ್. ಇದು ಸ್ಟೇಟಸ್ ಹಾಕೋದು ಅಂತ ಹೇಳ್ತೀವಲ್ಲ ನಾವು, ಹಾಗೆ ಇದು ಸ್ಟೇಟಸ್ ಇದು. ಈ ರೀತಿಯಲ್ಲಿ ಅಂದರೆ ಮನುಷ್ಯರ ಅಂದರೆ ಹೇಗಿರಬೇಕು ಎನ್ನುವುದಕ್ಕೆ ಒಂದು ಭಾಷ್ಯವನ್ನು ಪಂಪ ಬರೆಯುತ್ತಾನೆ. ಮನುಷ್ಯರಾದವರು ತ್ಯಾಗಿಗಳಾಗಿರಬೇಕು, ಸುಖವನ್ನು ಪಡೆಯುವವರು ಕೂಡ ಆಗಿರಬೇಕು. ಹಾಗೆಯೇ ವಿಚಾರಗೋಷ್ಠಿ, ಸಂಗೀತ ಗೋಷ್ಠಿ ಮತ್ತು ಇಂಪಾದ ಯಾವುದೇ ಆದಂತಹ ವಿಷಯಗಳಲ್ಲಿ ಆಸಕ್ತರಾಗಿರಬೇಕು. ಮತ್ತು ಅವರು ಮುಖ್ಯವಾಗಿ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ಪಂಪ ಹೇಳ್ತಾನೆ. ಕೋಗಿಲೆಯಾಗಿ ಹುಟ್ಟುವುದು ಎಲ್ಲಿ? ನಂದನದೋಳು ವನವಾಸ ದೇಶದಳು. ಅಂದರೆ ಕರ್ನಾಟಕದಲ್ಲಿ ಯಾರೆಲ್ಲ ಹುಟ್ಟಿದಾರೋ ಅವರೆಲ್ಲರೂ ಕೂಡ ಉತ್ತಮವಾದ ಮನುಷ್ಯರು ಎನ್ನುವುದು ಇದರ ಒಟ್ಟು ಅರ್ಥ.